ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರೀರಿ ಸ್ನೇಹಿತರೆ. ಸೊ ನೋಡ್ತಾ ಇದ್ರೆ ಏನು ಬೆಳಬೆಳಗ್ಗೆನೇ ಹಿಂಗೆ ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೊತಾ ಇದ್ದೀರಲ್ವ? ಹೌದು, ನಿಮ್ಮ ಗೆಸ್ ಕರೆಕ್ಟು. ನಾನಿವಾಗ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಎಲ್ಲಿ ಎಂಟೂರ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಯಾಕೆಂದರೆ ಪ್ರತಿ ವರ್ಷವೂ ಹೋಗ್ತೀವಿ, ವರ್ಷಕ್ಕೊಂದು ಬಾರಿ ನಾವು. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇವತ್ತು ವೇರ್ ಮಾಡಿರೋಂಥ ಡ್ರೆಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಟೈಮ್ 7:30. ಇದು ನನಗೆ ಹೇಮಾ ಡಿಸೈನರ್ ಬೋಟಿಕ್ ಅವರು ಸ್ಟಿಚ್ ಮಾಡಿ ನನಗೋಸ್ಕರ ಡಿಸೈನ್ ಮಾಡಿ ಕೊಟ್ಟಿರೋ ಅಂಥ ಡ್ರೆಸ್ಸು. ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ಹಾಕ್ಕೊಂಡು ತೋರಿಸ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಂತ ಹೇಳಿದ್ದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಡ್ರೆಸ್ಸು ಅಂದರೆ ನೋಡಿ, ಎಷ್ಟು ಚೆನ್ನಾಗಿ ಬೇಬಿ ಡಾಲ್ ಥರ ರೆಡಿ ಮಾಡಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಇದನ್ನು ಸ್ಟಿಚ್ ಮಾಡಿಸಿರೋದು ನನ್ನ ಕಾಟನ್ ಸ್ಯಾರಿನಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಬಟ್ ನೀವು ಯಾರಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಇದನ್ನು ಟ್ಯಾಗ್ ಮಾಡಿಲ್ಲ. ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದರೆ ಖಂಡಿತ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ತುಂಬ ದಿನ ಆಗಿತ್ತು ಈ ಜುಮ್ಕ ಹಾಕ್ಕೊಂಡು. ಈ ಒಂದು ಗೌನಿಗೆ ಪೇರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ ಬಿಳಿ ಮೋಡ ಜುಮ್ಕ. ಸೊ ಇಷ್ಟೇ, ಇದಕ್ಕೇನು ದುಪ್ಪಟ್ಟ ಇಲ್ಲ. ಸೊ ನಾನು ಸಣ್ಣ ಇರೋದ್ರಿಂದ ಸೊ ದುಪ್ಪಟ್ಟ ಏನು ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿದೆ. ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ. ವಿಡಿಯೋಗಿಂತ ರಿಯಲಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಡ್ರೆಸ್ಸು, ಆಯಿತಾ? ಎಷ್ಟು ಚೆನ್ನಾಗಿದೆ ಗೊತ್ತಾ? ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಈ ಥರ ಡ್ರೆಸ್ಗಳನ್ನೆಲ್ಲ. ಆಲ್ರೆಡಿ ನಾನು ಹಿಂದಿನ ವಿಡಿಯೋ ನಾನು ಹೇಳಿದ್ದೀನಿ, ಯಾರಿಗಾದ್ರೂ ಬೇಕು ಅಂತ ಅಂದರೆ ಸ್ಟಿಚ್ ಮಾಡಿಸ್ಕೊಡ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ? ನನಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ರಿಯಲಾಗಿ ನೋಡೋಕ್ಕಂತೂ ಡಾರ್ಕ್ ಎಲ್ಲೋ, ಇದು ರೆಡ್ ಶೇಡ್ ಇರೋಂಥ ಎಲ್ಲೋ ಸಖತ್ ಚೆನ್ನಾಗಿ ಕಾಣುತ್ತೆ ಈ ಥರ ಕಾಟನ್ ಡ್ರೆಸ್ಸಲ್ಲಿ ರೆಡಿ ಮಾಡಿಸ್ಕೊಂಡ್ರೆ. ಫೋಟೋಸ್ ಎಲ್ಲ ಬೇಕಿದ್ರೆ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕಲ್ವ, ಹಂಗಾಗಿ ಬನ್ನಿ ಹೋಗಿ ಬರೋಣ. ಸೊ ಗೊತ್ತಲ್ಲ, ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಬರ್ತಾ ಅಮ್ಮನ ಮನೆಗೆ ಹೋಗಿ ಬರೋ ಅಂಥ ಪ್ಲ್ಯಾನ್ ಇದೆ. ಇನ್ನೂ ಲಿಫ್ಟಿಗೆ ಹಾಕ್ಕೊಂಡಿಲ್ಲ, ಹಾಲು ಕುಡಿಬೇಕು, ಹೊಟ್ಟೆ ಹಸಿತಾ ಇದೆ. ಹಾಲು ಕುಡಿದ್ಬಿಟ್ಟು ನೆನ್ನೆಲ್ಲ ಉಪವಾಸ ನೋಡಿ, ಹಾಲು ಕುಡಿದ್ಬಿಟ್ಟು ಆಮೇಲೆ ಲಿಫ್ಟಿಗೆ ಹಾಕ್ಕೊಂಡು ಹೊರಡೋದು. ಈಚೆಗಂತೂ ಸರಿಗೆ ನಿದ್ದೆನೇ ಇಲ್ಲ. ಎಲ್ಲರೂ ಹೋಗಬೇಕು ಅಂದರೆ ಬೇಗ ಹೊರಡಬೇಕು. ಒಂದು 7 ಗಂಟೆಗೆ ಹೋಗ್ಬೇಕು ಅಂದರೆ ನಾನು 5 ಗಂಟೆಗೆ ಎದ್ದು ಮನೆ ಕೆಲಸ ಮುಗಿಸಿ ಸ್ನಾನ ಪೂಜೆ ಎಲ್ಲ ಮುಗಿಸೇನೆ ನಾನು ಹೊರಡೋದು. ಸೊ ಅಂದರೆ ಪೂಜೆ ಮಾಡ್ದೇ ನಾನು ಹೊರಡಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೊರಡ್ತೀನಿ. ಸೊ ಇತ್ತೀಚಿಗಂತೂ 5 ಗಂಟೆಗೆ ಎದ್ದು ನನಗಂತೂ ನಿದ್ದೆ ಎಳೀತಾ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಸೊ ಒಂದೊಂದ್ಸಲ ನನ್ನ ಫೇಸೇ ನನಗೆ ನೋಡ್ಕೊಳಕ್ಕಾಗಲ್ಲ, ಹಂಗಾಗ್ತಾ ಇರುತ್ತೆ. ಸೊ ಹೊರಟ್ವಿ. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ. ನಾನು ಕಾರ್ ಡ್ರೈವಿಂಗ್ ಮಾಡ್ತಾ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಹಿಂದೆ ನಾನು ಮಲಗಿಬಿಡ್ತೀನಿ. ಯಾಕೆಂದರೆ ಆಗಲ್ಲ ನನಗೆ. ರೋಹಿತೇ ಡ್ರೈವ್ ಮಾಡ್ತೀನಿ ಅಂತ ನೋಡೋಣ, ಮುಂದೆ ಎಲ್ಲರೂ ಕಾರು ನೀವೇ ಓಡಿಸಿ ಅಂತ ಕೊಡ್ತಾನೆ ಅಂತ ನಾನು ಅಂದ್ಕೊಂಡ್ರೆ ನಮ್ಮ ಮಗ ಕೊಡಲೇ ಇಲ್ಲ. ಅವನೇ ಓಡಿಸ್ತೀನಿ ಅಂತ ಓಡಿಸ್ತಾ ಇದ್ದ. ರೋಹಿತ್ಗೆ ತುಂಬ ಚಿಕ್ಕ ವಯಸ್ಸಿಂದನೂ ತುಂಬ ಗಂಟ್ಲು ನೋವು ಬರ್ತಾಯಿತ್ತು. ಸೊ ನಾವು ಎಲ್ಲ ಕಡೆ ತೋರಿಸಿದ್ವಿ. ಸರ್ಜರಿ ಲೆವೆಲ್ಗೆಲ್ಲಿ ಬಂದ್ಬಿಡ್ತು ಅಂತ ತುಂಬ ಭಯ ಆಗ್ತಿತ್ತು. ಸ್ಕ್ಯಾನಿಂಗು ಏನು ಮಾಡಿಸಿದ್ರು ಅವನಿಗೆ ಎಷ್ಟೇ ಟ್ರೀಟ್ಮೆಂಟ್ ಕೊಡಿಸಿದ್ರು ವಾಸಿ ಆಗ್ತಿರಲಿಲ್ಲ. ಆವಾಗ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಹರಿಸ್ಕೊಂಡೆ. ಸೊ ನೋಡಿ, ಆವತ್ತು ಹೋಗಿದ್ದು ಪೇಯ್ನು ಭಾಳ ವರ್ಷ ಆಯಿತು, ಇವತ್ತಿನವರೆಗೂ ಬಂದಿಲ್ಲ. ಸೊ ಅಷ್ಟು ಪವರ್ಫುಲ್ ಸ್ವಾಮಿ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಅವತ್ತಿನ ಪ್ರತಿ ವರ್ಷ, ಅದಕ್ಕಿಂತ ಮುಂಚೆಯಿಂದನೂ ಬರ್ತಾಯಿದ್ದೀವಿ. ಯಾಕೆಂದರೆ ನಮ್ಮ ತಂದೆ ಮನೆ ದೇವರು. ಸೊ ಅವತ್ತಿಂದ ಪ್ರತಿ ವರ್ಷ ಸ್ನೇಹಿತರೆ ತಿಂಡಿ ಮುಗಿಸ್ಕೊಂಡೆ ಹೋಗ್ತಾ ಇದೀವಿ. ಲೇಟ್ ಆಗ್ಬಿಡುತ್ತೆ. ನಮ್ದೇನಿಲ್ಲ, ಹೊಟ್ಟೆ ಹಸುದ್ರು ತಡ್ಕೋತೀವಿ. ಸುಜಿತ್ತು ಒಂದು ಸಲ ಹೊಟ್ಟೆ ಹಸುವು ಅಂತ ಶುರು ಮಾಡ್ದ ಅಂದರೆ ಏನು ಜಪ್ಪಯ್ಯ ಅಂದರೂ ನಿಲ್ಸಲ್ಲ ಅವನು. ಮಮ್ಮಿ ಹೊಟ್ಟೆ ಹಸಿ ಅಂತ ಶುರು ಮಾಡ್ಬಿಡ್ತಾನೆ. ಅದಕ್ಕೆ ಯಾಕೆ ಬೇಕು, ಲೇಟ್ ಆದರೂ ಪರವಾಗಿಲ್ಲ ಅಂತ 9:20 ಟೈಮು, ಲೇಟ್ ಆದರೂ ಪರವಾಗಿಲ್ಲ ಅಂತ ತಿಂಡಿ ತಿನ್ಕೊಂಡೆ ಹೋಗ್ತಾ ಇದ್ವಿ. ತುಂಬ ಬಿಸಿಲು. ಇಷ್ಟರೊಳಗೆ ವಾಪಸ್ ಹೋಗ್ಬೇಕು ಅಂದ್ಕೊಂಡು ಬಂದೆ ನಾನು. ಬಟ್ ಅಲ್ಲಿ ಹೊರಟಿದೆ 7:30 ಆಯ್ತು. ಮನೆ ಈ ದೇವಸ್ಥಾನ ಬಿಟ್ಟು ಮುಂದಕ್ಕೆ ಒಂದು 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗ್ಬೋದು. ಪಾಕಶಾಲೆ ಅಂತ ಒಂದು ಹೋಟೆಲ್ ಇದೆ, ಚೆನ್ನಾಗಿದೆ. ಟಿಫನ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಏಕೆಂದರೆ ಜನ ಇರಲಿಲ್ಲ. ಬೇಗ ಹೋದರೆ ಜನ ಇರಲ್ಲ, ದರ್ಶನ ಆರಾಮಾಗಿ ನೆಮ್ಮದಿಯಾಗಿ ಮಾಡ್ಕೊಂಬರ್ಬೋದು. ಇನ್ನು ಹಣ್ಣು ಕಾಯಿ ತೊಗೊಂಡು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನಮಸ್ಕಾರ ಹಾಕಿ ಬಂದ್ವಿ. ಊಟಕ್ಕೇನು ನಾವು ಹೋಗಲಿಲ್ಲ. ಒಂದು 10 ಗಂಟೆಗೆಲ್ಲ ದೇವಸ್ಥಾನ ಬಿಟ್ವಿ ನಾವು ದರ್ಶನ ಮಾಡಿಕೊಂಡು. ಇನ್ನು
ಈ ಥರ ಏನಾದರೂ ಗಂಟು ಗಾಯಗಳು ಈ ಥರದಕ್ಕೆಲ್ಲ ಹರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ ಗುರುಗಳ ಮಹಿಮೆ. ಸೊ ಹಂಗಾಗಿ ಇದು ತುಂಬ ಹಳೆ ದೇವಸ್ಥಾನ ಆಯಿತಾ, ತುಂಬ ಪ್ರತೀತಿ ಇರೋಂಥ ದೇವಸ್ಥಾನ. ಸೊ ನೋಡ್ತಾ ಇದ್ದೀರಾ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಹಾಗಾಗಿ ಬೇಗ ಬರ್ತೀವಿ ನಾವು, ಪ್ರತಿ ವರ್ಷ ಬಂದಾಗ ತುಂಬ ಬೇಗ ಬಂದು ಪೂಜೆ ಮಾಡಿಸ್ಕೊಂಡು ಹೊರಡು ಅಂಥದ್ದು. ಆಮೇಲೆ ಸೀದಾ ಅಮ್ಮವ್ರ ಮನೆಗೆ ಬಂದ್ವಿ ಡೈರೆಕ್ಟು. ಅಮ್ಮಂಗೆ ಹೇಳಿರಲಿಲ್ಲ, ಆದರೂ ಸರ್ಪ್ರೈಸಾಗಿ ಹೋದ್ವಿ. ಹೇಳ್ದೆ ಕೇಳ್ದೆ ಬಂದಿದ್ದೀರಾ ಅಂತ ಹೇಳ್ತಾಯಿದ್ರು. ನಮ್ಮ ಬೇಕು ಅಂದರೆ ಯಡಿಯೂರಿನಲ್ಲಿ ಯಾವುದೇ ಹೋಟೆಲ್ ಇಲ್ಲ ಆ್ಯಕ್ಚುಲಿ. ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಒಳ್ಳೊಳ್ಳೆ ಹೋಟೆಲ್ಸ್ ಇದೆ. ಸೊ ನಾವು ಮನೆಯಲ್ಲಿ ದಿಢೀರಂತ ಹೊರಟ್ವಲ್ವ, ಮನೇಲಿ ಅಂದರೆ ದಿಢೀರಂತ ಅಂದರೆ ಒಂದು ಸಲ ಬುಧವಾರ ಹೋಗೋಣ, ಒಂದು ಸಲ ಗುರುವಾರ ಹೋಗೋಣ ಅಂತ ಹಿಂಗೇ ಮಾತಾಡ್ಕೋತಾ ಇದ್ವಿ. ಆಮೇಲೆ ಬುಧವಾರನೇ ಹೋಗೋಣ ಅಂತ ಡಿಸೈಡ್ ಮಾಡಿ ಪಟ್ಟಂತ ಹೋಗಿದ್ವಿ. ಅಣ್ಣ ಬಂದ ದೇವಸ್ಥಾನಕ್ಕೆ ಬಂದಾಗ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ತುಂಬ ಏನು ಲೇಟ್ ಆಗಲಿಲ್ಲ, ಒಂದು 1/2 ಅವರಲ್ಲೆಲ್ಲ ದರ್ಶನ ಆಗೋಯಿತು. ಒಳಗಡೆ ಅಂತೂ ತುಂಬ ತಂಪಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಕೈ ಮುಗಿದು ನಮ್ಮನೆಯವ್ರಿಗೆ ಹುಷಾರಿಲ್ದಾಗೂ ಕೂಡ ನಾನು ಹರಿಸ್ಕೊಂಡಿದ್ದೆ. ಸೊ ಅದು ಹರಕೆ ಕೂಡ ಸಲ್ಲಿಸ್ಬೇಕಾಗಿತ್ತು. ಸೊ ಹರಕೆ ಎಲ್ಲ ಹಾಕಿ ಪೂಜೆ ಮಾಡಿಸ್ಕೊಂಡು ಸ್ವಾಮಿಗೆ ಅಲ್ಲಿಂದ ಬಂದ್ವಿ. ಸೊ ಅಮ್ಮವ್ರ ಮನೆಗೆ ಬಂದ್ವಿ. ಸುಜಿತ್ತು ಹೋಗೋ ರೋಡ್ ನೋಡ್ಕೊಂಬಿಟ್ಟಿದ್ದಾನೆ. ಅಮ್ಮವ್ರ ಮನೆಗೆ ಹೋಗೋ ರೋಡು ಹಿಂಗಿಂದನೇ ಹೋಗಬೇಕು ಅಂತ. ಬಹಳ ಬುದ್ಧಿವಂತ ಪ್ರಳಯಾಂತಕ ಸುಜಿತ್ತು. ಹೋಗೋಣ ಅಂತ ಆಟ ಮಾಡ್ತಿದ್ನ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಹೇಗಿದ್ರೂ ಬೇಗ ಬಂದಿದ್ದೀವಿ ಅಂತ ವಿಸಿಟ್ ಮಾಡಿ ಅಮ್ಮ ಪಡವಲಕಾಯಿ ಸಾಂಬಾರು ಮಾಡಿದರು. ಬೆಳಗ್ಗೆ ಒಂದೇ ಸಲ ಅಡುಗೆ ಮಾಡಿದ್ರಂತೆ. ಸೊ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊತಾಯಿದ್ರು ಊಟಕ್ಕೆ ಅಂತ. ಸಡನ್ನಾಗಿ ಹೋದ್ವಿ ನಾವು, ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ. ಅಡುಗೆ ಎಲ್ಲ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊತಾಯಿದ್ರು ಊಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಎಗ್ಗೇನೋ ರೆಡಿ ಮಾಡ್ಕೊತಾಯಿದ್ರು. ಇನ್ನು ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಟ್ ನಾವು ಪಡವಲಕಾಯಿ ಸಾಂಬಾರು ಮಾಡಿದ್ವಿ, ಅಷ್ಟೇ ಊಟ ಮಾಡಿದ್ವಿ. ಸುಜಿತಿಗೇನೋ ಎಗ್ ಬುರ್ಜಿ ಏನೋ ಕೊಟ್ಟರು ಅಮ್ಮ. ಅವನು ಯಾಕೋ ಸ್ವಲ್ಪ ತಿಂದು ಬೇಡ ಅಂತ ಅಂದ. ನೋಡ್ತಾ ಇದ್ರಲ್ಲ, ತುಂಬ ಜನಕ್ಕೆ ತೋಟದ ವಾತಾವರಣ ಅಂತ ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ತೋಟದಲ್ಲಿ ಮನೆ ಇದ್ದರೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಯಾಕೆಂತಂದರೆ ನನಗೂ ಕೂಡ ತುಂಬ ಇಷ್ಟ. ನಾನು ಹೇಳ್ತಾನೆ ಇದ್ದೀನಿ ನಮ್ಮ ಮನೆಯವ್ರಿಗೆ, ಒಂದು ಚಿಕ್ಕದಾಗಿ ಊರಲ್ಲಿ ಮನೆ ಕಟ್ಟೋಣ, ಚೆನ್ನಾಗಿರುತ್ತೆ ಹೋಗಿ ಬರ್ತಾ ಇರೋಕ್ಕೆ ಅಂತ. ನಮಗೂ ಕೂಡ ಪ್ಲ್ಯಾನ್ ಇದೆ, ಬಹಳಷ್ಟು ಪ್ಲ್ಯಾನ್ ಇದೆ. ಬಟ್ ರೋಹಿತ್ ಸ್ವಲ್ಪ ಎಲ್ಲ ಸೆಟಲ್ ಆದಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಸೂಜಮ್ಮ ನೋಡಿ ಬರ್ತಿದ್ದಂಗೆ ಒಂದು ಆಟ ಸಾಮಾನು ತೊಗೊಂಬಂದಿದ್ದ, ಒಂದು ಮಿಲ್ಟ್ರಿ ವ್ಯಾನ್ ತೊಗೊಂಬಂದಿದ್ದ ದೇವಸ್ಥಾನದಿಂದ. ಸೊ ಆಟ ಆಡ್ಕೊಂಡು ಮಣ್ಣು ತುಂಬ್ಕೊಂಡು ಆಟ ಆಡೋಕ್ಕೆ ಶುರು. ಸೊ ಯಾವ ಬಿಸಿಲಾದರೂ ಅಷ್ಟೇ, ಮಳೆ ಆದರೂ ಅಷ್ಟೇ, ಸುಮ್ಮನೆ ಮಣ್ಣಲ್ಲಿ ಆಟ ಆಡ್ತಿರೋದೆ. ಅವನಿಗೆ ಬಿಸಿಲೇ ತಾಗೋದಿಲ್ಲ, ಅವನಿಗೆ ಅಷ್ಟು ಬಿಸಿಲಲ್ಲಿ ಕೂತಿರ್ತಾನೆ. ಹೆಂಗಾದರೂ ಆ ಬಿಸಿಲಲ್ಲಿ ಕೂತಿರ್ತಾನೋ ಗೊತ್ತಿಲ್ಲ. ಅಯ್ಯಪ್ಪ ದೇವರೇ. ಇನ್ನೊಂದು ಬಂಡಿ, ತಾತಾಜಿ ಮನೆಗೆ ಬಂದ್ರಂತೂ ಒಂದು ಬಂಡಿ ತೀಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ನಮ್ಮ ಅಪ್ಪಂಗೆ ಜಾಸ್ತಿ ಕ್ವಾಟ್ಲೆ ಕೊಡೋದು ಅವರು ಸುಜಿತ್ ಬಂದು. ಸೊ ಇಲ್ಲೂ ಅಡುಗೆ ಎಲ್ಲ ಮಾಡಿದರು, ಊಟ ಮಾಡಿಕೊಂಡು ಪಡವಲಕಾಯಿ ಸಾಂಬಾರು ಮುದ್ದೆ ಮಾಡಿದರು. ಗೊತ್ತಿಲ್ಲ, ಹೇಳ್ದೆ ಕೇಳ್ದೆ ಬಂದಿದ್ದೀರಾ, ಇನ್ನೊಂದು ದಿವಸ ಬರೋದಲ್ವಾ ಅಂತ. ಇಲ್ಲ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದು ನಾನ್ ವೆಜ್ ಎಲ್ಲ ತಿನ್ನಬಾರ್ದು, ಬೇಡ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಅಂದ್ವಿ. ಸೊ ಅಲ್ಲಿಂದ ಮನೆಗೆ 1:30-2 ಗಂಟೆ ಟೈಮಿಗೆ ಬಂದ್ವಿ. ಸುಜಿತ್ ಅಂತೂ ಬಿಡಿ, ಮನೆ ಸುತ್ತಮುತ್ತ ಎಲ್ಲ ಕಡೆ ಓಡಾಡ್ತಿರ್ತಾನೆ ಸುಜಿತ್ ಅಂತೂ. ಏಕೆಂದರೆ ಅಲ್ಲಿ ವಾತಾವರಣನೇ ಸುಜಿತ್ಗೆ ಇಷ್ಟ. ಪಪ್ಪಾಯ ಗಿಡ ಹಾಕಿದ್ದಾರೆ ಅಂತ ನೋಡಿಕೊಂಡು ಸುತ್ತಲೂ ನೋಡ್ಕೊಂಡು ಬರ್ತಾನೆ ಏನೇನು ಗಿಡ ಹಾಕಿದ್ದಾರೆ ಅಂತ. ಅಲ್ಲಿಂದ ಬೇಗನೆ ಬಂದ್ವಿ ಮನೆಗೆ. ಇವಾಗ ತಾನೇ ಬಂದ್ವಿ. ಅಂದರೆ ದೇವಸ್ಥಾನದ ದರ್ಶನ ಎಲ್ಲ ಬೇಗನೆ ಆಗೋಯಿತು. ಅಂದರೆ ತುಂಬ ಬಿಸಿಲಿತ್ತು, ಅಷ್ಟೊತ್ತಿಗೆ ಹೋದರೂ ಕೂಡ ಜನಗಳೇನಿರಲಿಲ್ಲ, ತುಂಬ ಕಡಿಮೆ ರಶ್ ಇತ್ತು ಅಂತಲೇ ಹೇಳ್ಬೋದು. ಮುಗಿಸ್ಕೊಂಡು ಇನ್ನೇನು ಅಮ್ಮವರು ಮನೆ ದಾರಿಲೇ ಬರಬೇಕು. ಅಮ್ಮವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಸೀದಾ ಊರಿಗೆ ಬಂದ್ವಿ. ಇವಾಗ ಒಂದು 3:30 ಏನೋ ಆಗ್ತಾಯಿದೆ ಟೈಮು. ಸೊ ತುಂಬ ಬಿಸಿಲಿದೆ, ಅದರಲ್ಲೂ ಈ ಫುಲ್ ಸ್ಲೀವ್ಸ್ ಡ್ರೆಸ್ ಹಾಕ್ಕೊಂಡೋಗಿ ಬೇಡ ನನ್ನ ಕತೆ. ಸೊ ಡ್ರೆಸ್ ಚೇಂಜ್ ಮಾಡಬೇಕು. ಈ ಡ್ರೆಸ್ ಅಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ, ಅದರಲ್ಲೂ ಕಾಟನ್ ಡ್ರೆಸ್ ಇದು. ಸಿಕ್ಕಾಪಟ್ಟೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ಸ್ಟಿಚಿಂಗು. ಅಂದರೆ ಎಸ್ಪೆಷಲಿ ಡ್ರೆಸ್ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇನ್ನೊಂದಷ್ಟು ಸ್ಯಾರಿಗಳನ್ನ ತೆಗೆದಿಟ್ಟಿದ್ದೀನಿ ಸ್ಟಿಚಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತ
ಸ್ಟಿಚ್ ಮಾಡಿಸ್ಕೋಬೋದು. ನಂಬರ್ನ ಹೆಂಗೂ ಶೇರ್ ಮಾಡಿರ್ತೀನಿ. ಇವುಗಳೆಲ್ಲ ಸ್ವಲ್ಪ ಲೆಂತ್ ಇರೋರಿಗೆ ಚೆನ್ನಾಗಿ ಕಾಣಿಸ್ತವೆ. ಸೊ ಶಾರ್ಟ್ ಇರೋರಿಗೆ ಸ್ವಲ್ಪ ಮುಳುಗೋಗ್ತಾರೆ. ಸೊ ನೋಡಿಕೊಂಡು ಲೆಂತ್ ಇಡ್ಸ್ಕೋಬೇಕು. ನನಗೊಂದು ಸ್ವಲ್ಪ ಲೆಂತೇ ಆಯಿತು ಡ್ರೆಸ್ ಇದು. ಸ್ವಲ್ಪ ಶಾರ್ಟ್ ಮಾಡಿದರೆ ಚೆನ್ನಾಗಿತ್ತು, ನಾನು ಚೂರು 1-2 ಇಂಚಷ್ಟು. ಸೊ ನೆಕ್ಸ್ಟು ಸ್ಟಿಚಿಗೆ ಕೊಟ್ಟರೆ ಒಂದು ಸ್ವಲ್ಪ ಶಾರ್ಟ್ ಮಾಡಿಸ್ತೀನಿ. ಬಟ್ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಹೇಮಾ, ಇಷ್ಟು ಬ್ಯೂಟಿಫುಲ್ಲಾಗಿ ಡ್ರೆಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದಕ್ಕೆ. ಸೊ ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನನಗಂತೂ ಬಹಳ ಇಷ್ಟ ಆಯಿತು. ಆರಾಮಾಗಿ ಮನೆಯಲ್ಲಿರೋಂಥ ಸ್ಯಾರಿಗಳನ್ನ ಈ ಥರ ಕನ್ವರ್ಟ್ ಮಾಡಿಕೊಂಡು ಏನು ಗೊತ್ತಾ ಮಾಡಿಕೊಂಡು ಆರಾಮಾಗಿ ಮನೇಲಿರೋಂಥ ಸ್ಯಾರಿಗಳು ಉಟ್ಟು ಬೇಜಾರಾಗಿರೋಂಥ ಕಾಟನ್ ಸ್ಯಾರಿಗಳೇನಾದ್ರು ಇದ್ದರೆ ಈ ಥರ ಸ್ಟಿಚ್ ಮಾಡಿಸ್ಕೋಬೋದು. ಇನ್ನೊಂದು ಏನು ಗೊತ್ತಾ, ನಾವು ಸ್ಟಿಚಿಗೆ ಕೊಡಬೇಕಾದ್ರೆ ಯಾವ ಕಲರ್ನ ನೋಡಿ ಕೊಡಬೇಕು. ಆಮೇಲೆ ಯಾವ ಥರ ಸ್ಟಿಚ್ ಮಾಡಿಸಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ, ಯಾವ ಕಲರ್ ಸ್ಯಾರಿಗೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಕೊಡಬೇಕು. ಸೊ ನಾನು ಇದನ್ನು ಇನ್ಸ್ಟಾದಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ, ತೋರಿಸ್ದೆ ಹೊಲ್ಕೊಡ್ತೀನಿ ಅಂತಂದರು. ಸೊ ಹೋಗ್ತೀನಿ, ನಾಳೆ ನಾಡ್ದು ಖಂಡಿತ ಹೋಗ್ತೀನಿ. ಇದು ಟ್ಯಾಗ್ ಸರಿ ಕಟ್ಕೊಳ್ಳೋಕ್ಕೆ ಆಗಿಲ್ಲ ನನಗೆ. ಸೊ ನಾಳೆ ನಾಡ್ದು ಖಂಡಿತ ಹೋಗ್ತೀನಿ. ಮತ್ತು ಹಳೆಯ ಸ್ಯಾರಿಗಳಿದೆ. ಸೊ ಹಳೇದು ಅಂದರೆ ತುಂಬ ಹಳೇದಲ್ಲ, ಒಂದು 3 ಸಲ 4 ಸಲ ಹುಟ್ಟಿರೋಂಥ ಸ್ಯಾರಿಗಳು. ಸೊ ಅದನ್ನು ಕೊಟ್ಟು ಸ್ಟಿಚ್ ಮಾಡಿಸೋಣ, ಈ ಥರ ಎಲ್ಲಾದರೂ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರು ಈ ಡ್ರೆಸ್ನ ಸ್ಯಾರಿಲಿ ಕನ್ವರ್ಟ್ ಮಾಡಿರೋದು ಅಂತ ಗೊತ್ತೇ ಹಿಡಿಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಿಚ್ಚಕ್ಕೆ ಮನಸ್ಸೇ ಇಲ್ಲ, ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇಲ್ಲೇನೋ ಲೈನ್ ಸರಿ ಮಾಡ್ತಾ ಇದ್ದಾರೆ, ಕರೆಂಟ್ ಇಲ್ಲ, ಬಟ್ಟೆಗಳು ವಾಶ್ಗೆ ಹಾಕಬೇಕು. ಇತ್ತೀಚೆಗಂತೂ ಹೇಳಿದ್ನಲ್ಲ, ಎಕ್ಸಸೈಸ್ ಅಂತೂ ಫುಲ್ಲು ಸ್ಕಿಪ್ ಆಗಿದೆ. ಯಾವಾಗ ಕಂಟಿನ್ಯೂಸ್ ಸ್ಟಾರ್ಟ್ ಮಾಡ್ತೀನೋ ಏನೋ ಗೊತ್ತಾಗ್ತಾ ಇಲ್ಲ. ತುಂಬ ಬಿಸಿಲು ಶೈನ್ ಆಗ್ತಾ ಇದೆ. ಸೊ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಸುಜಿತೇನು ಮಲ್ಕಣ್ಣ ಏನೋ ನೋಡಬೇಕು. ಮಲಗಿದ್ರೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗುವ, ಓಕೆನಾ? ನಮ್ಮ ಮುದ್ದು ಮರಿಗಾಲೇ ನಿದ್ದೆ ಬಂದುಬಿಟ್ಟಿದೆ, ಎತ್ಕೊಂಡೋಗಿ ಮಲಗಿಸ್ಬೇಕು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆಯಿಂದ ಬ್ಲಾಗ್ ತೊಗೊಂಡಿಲ್ಲ. ಇವತ್ತು ರಾಯರ ಪೂಜೆ, ಮನೆಯೆಲ್ಲ ಸಂಕಷ್ಟಿ, ಇವತ್ತು ರಾಯರ ಪೂಜೆ. ಸೊ ಇವಾಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ರಾಯರ ಮತ್ತೆ ಆದರೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಪೂಜೆಗೆಲ್ಲ ರೆಡಿಯಾಗಿದೆ ರಾಯರ ಪೂಜೆಗೆ. ಸೊ ಇವಾಗ ಪೂಜೆ ಮಾಡೋಣ. ಏನಪ್ಪ ಇವರು ಡೈಲಿ ಪೂಜಾ ಬ್ಲಾಗೇ ಹಾಕ್ತಾರೆ ಅಂತ ಅಂದ್ಕೋಬೇಡಿ. ಯಾಕೆ ಅಂತಂದರೆ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂತು, ಅದಾದಮೇಲೆ ರಾಯರ ಪೂಜೆ ಮಾಡಲೇಬೇಕಲ್ವ. ಸೊ ನನ್ನ ಮೊದಲೇ ಪೂಜೆ ಪುನಸ್ಕಾರ ಹಬ್ಬ ಹರಿದಿನ ಇಂಥವೆಲ್ಲ ಇದ್ದರೆ ನನಗೆ ತುಂಬ ಇಷ್ಟ ಇದೆಲ್ಲ ಮಾಡಲಿಕ್ಕೆ, ಪೂಜೆ ಎಲ್ಲ ಮಾಡಲಿಕ್ಕೆ. ಸೊ ಇವತ್ತು ರಾಯರ ಪೂಜೆ, ಹಾಗಾಗಿ ರಾಯರ ಪೂಜೆ ಮಾಡ್ತಾಯಿದ್ದೀನಿ. ಸೊ ಯಾವಾಗಲೂ ಮನೆಯಲ್ಲಿ ಪೂಜೆ ಪುನಸ್ಕಾರ ವ್ರತ ಅದು ಇದು ಮಾಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ನನ್ನ ಬ್ಲಾಗೆಲ್ಲ ಪೂಜೆ ಬ್ಲಾಗ್ಸೇ ಇರುತ್ತೆ ಅಂತ ಅನಿಸುತ್ತೆ. ಸೊ ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ, ಯಾವಾಗಲೂ ಪೂಜಾ ಬ್ಲಾಗ್. ಇದೊಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ. ಗುರುವಾರ ನನಗೆ ಬ್ಲಾಗ್ನ ಜಾಸ್ತಿ ತೊಗೊಳ್ಳಿಕ್ಕಾಗಿಲ್ಲ, ಸ್ವಲ್ಪನೇ ಪೂಜಾ ಬ್ಲಾಗ್ ಅಷ್ಟೇ ನಾನು ತೊಗೊಂಡೆ. ಸೊ ರಾಯರಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಇತ್ತೀಚೆಗೆ ತುಳಸಿ ಜಾಸ್ತಿ ಸಿಗ್ತಾಯಿಲ್ಲ, ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಗಿಡಗಳೆಲ್ಲ. ಮಳೆ ಬಂದರೆ ಹುಟ್ಟುತ್ತೇನೋ ನೋಡಬೇಕು, ಮಳೆನೇ ಬರ್ತಾ ಇಲ್ಲ ಯಾಕೋ ಗುಬ್ಬಿನಲ್ಲಂತೂ. ಸೊ ಮಲ್ಲಿಗೆ ಇತ್ತು, 1-2 ದಳ ಮಾತ್ರ ತುಳಸಿ ಪತ್ರೆ ಸಿಕ್ಕಿತ್ತು, ಅದನ್ನೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ತುಪ್ಪದ ದೀಪ, ತುಪ್ಪದ ಆರತಿ, ಇನ್ನು ನೈವೇದ್ಯಕ್ಕೆ ಬಾಳೆಹಣ್ಣು, 1 ಗ್ಲಾಸಲ್ಲಿ ನೀರು ಇಟ್ಟಿದ್ದೀನಿ. ಇಲ್ಲ ಹಸಿ ಹಾಲು ಇದ್ದರೆ ಹಸಿ ಹಾಲು ಇಟ್ಬಿಡ್ತೀನಿ. ಸೊ ಮನೇಲಿ ಏನಿರುತ್ತೆ ಅದು. ಸೊ ಗೊತ್ತಲ್ಲ, ರಾಯರಿಗೆ ಸಾತ್ವಿಕ ಆಹಾರ ಅಷ್ಟೇ. ಅಂದರೆ ನೈವೇದ್ಯಗಳು, ಸಾತ್ವಿಕ ಆಹಾರ ಅನ್ನೋದಕ್ಕಿಂತ ನೈವೇದ್ಯ ಅನ್ನಬೇಕು. ಸೊ ನೈವೇದ್ಯ, ಸಾತ್ವಿಕ ನೈವೇದ್ಯಗಳನ್ನೇ ಇಡಬೇಕು. ಸೊ ಎಲ್ಲ ಇಟ್ಟು ರೆಡಿ ಮಾಡಿ ಪೂಜೆ ಮಾಡಿ ಟೈಮ್ 12:30 ಆಗೋಯ್ತು. ಹೋಗೋಣೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೆ, ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ಈ ವಾರನೂ ಕೂಡ ರಾಯರ ಮಠಕ್ಕೆ ಹೋಗಲಿಲ್ಲ, ಹೋದ ವಾರ ಹೋಗಿದ್ದೆ. ಕೆಲವಷ್ಟು ಬ್ಲೌಸ್ಗಳು ಸ್ಟಿಚಿಗೆ ಕೊಡೋದಿತ್ತು, ಕೆಲವೊಂದು ಐಟಮ್ಸ್ಗಳೆಲ್ಲ ತರೋದಿತ್ತು. ಹಾಗಾಗಿ ಟೌನ್ಗೆ ಹೋಗೋಣ ಅಂತ ಅಂದ್ಕೊಂಡು ಒಂದು 3 ಗಂಟೆಗೇನೋ ಹೋದೆ. ಬಟ್ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಸೊ ಸುಜಿತ್ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಸುಜಿತ್ ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಇರ್ತಾರೆ ಪೂಜೆ ಮಾಡಲಿಕ್ಕೆ. ಸೊ ತುಪ್ಪದ ಆರತಿ ಕೂಡ ಮಾಡ್ಕೋತಾ ಇದ್ದೀನಿ. ನನಗೆ ಈ ರೆಡಿ ಇರೋಂಥ ತುಪ್ಪದ ಬತ್ತಿಗಳೆಲ್ಲ ತಂದರೆ ಇಷ್ಟ ಆಗಲ್ಲ, ಹೆಂಗೆ ಮಾಡಿರ್ತಾರೋ ಅಂತ. ನಾನು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ತುಪ್ಪ ಎಲ್ಲ ಮನೆಯಲ್ಲೇ ಹಾಕಿ ತುಪ್ಪನ ರೆಡಿ ಮಾಡಿ ಇಟ್ಕೋತೀನಿ. ಒಂದು ಕಡೆ
ಆಯಿಲ್ ಹಾಕಿರೋಂಥ ಬತ್ತಿ ಕೂಡ ಇದೆ, ಒಂದು ಕಡೆ ತುಪ್ಪ ಹಾಕಿ ರೆಡಿ ಮಾಡ್ಕೊಂಡಿರೋ ಅಂಥ ಬತ್ತಿ ಕೂಡ ಇದೆ. ಸೊ ಸಂಕಷ್ಟಾರ ಚತುರ್ಥಿ ಇದಕ್ಕೆಲ್ಲ ಬೇಕೇ ಬೇಕಲ್ವಾ. ಸೊ ಈ ವಾರ ಎಲ್ಲ ಬರೀ ತುಪ್ಪದ ದೀಪಗಳನ್ನೇ ಹಚ್ಚಿದ್ದಾಗಿದೆ. ರಾಯರಿಗೆ, ಗಣೇಶನಿಗೆ, ಎಲ್ರಿಗೂ ಕೂಡ ತುಂಬ ಶ್ರೇಷ್ಠನೂ ಕೂಡ ಅಂತ ಹೇಳ್ತಾರೆ ತುಪ್ಪದ ದೀಪ ಮನೆಯಲ್ಲಿ ಹಚ್ಚೋದ್ರಿಂದ. ಇನ್ನು ಶ್ರಾವಣ ಮಾಸ ಬಂದರೆ ಅಥವಾ ಆಷಾಢ ಮಾಸದಲ್ಲೇನೋ ನಾನು ಒಂದು ಸಂಕಲ್ಪದ ಅಖಂಡ ದೀಪ ಅಂತಲೂ ಕೂಡ ಪೂಜೆ ಮಾಡ್ತೀನಿ. ಅಂದರೆ ಶ್ರಾವಣ ಮಾಸದಲ್ಲ, ಆಷಾಢ ಮಾಸದಲ್ಲಿ ಆಷಾಢ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀನಿ. 9 ದಿವಸ ದೀಪ ಹಚ್ತೀನಿ. 9 ದಿವಸನೂ ರಾತ್ರಿ ಅಥವಾ ಹಗಲು ಯಾವುದೇ ಕಾರಣಕ್ಕೂ ದೀಪ ಆರದೇ ಇರೋ ಥರ ನೋಡ್ಕೋತೀನಿ. ಸೊ ಅದು ಕೂಡ ತುಂಬ ಒಳ್ಳೆಯದಾಗತ್ತೆ ಆ ಒಂದು ವ್ರತ ಮಾಡೋದ್ರಿಂದನೂ. ಹಿಡ್ಕೊ, ಎರಡು ಕೈಲಿ ಹಿಡ್ಕೊ. पूज्याय राघवेन्द्राय सत्यधर्मस्थाय च पश्यतां कल्पवृक्षाय नमतां कामधेनवे ज्ञानानन्दं मयं देवं निर्मलास्फटिकाकृतिम् आधार सर्वविद्यानां हयग्रीव उपास्महे. ಕುಡಿ ಉಲ್ಟಾ ಬಿಡುತ್ತೆ, ಟ್ರೈಪಾಡ್ ಹೊಡೆದೋಯ್ತದೆ. ಇವನು ನಮ್ಮ ಸೂಚಮ್ಮ ಇಲ್ಲೇಂತೂ ಕಾಯ್ಕೊಂಡು ಕೂತಿದ್ದಾನೆ ಅಂದರೆ ರಾಯರ ಮೃತಿಗೆ ಕಾಯ್ಕೊಂಡು ಕೂತಿದ್ದಾನೆ. ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮರತಾಯ ಜೋಜಾಂ ಕಲ್ಪವೃಕ್ಷಾಯ ನಮತಾಂ. ಅಷ್ಟೇ, ಅದು ಔಷಧಿ ಥರ ತಗೋಬೇಕಷ್ಟೇ. ಅದು ಅದ್ಭುತ. ನೋಡಿದ್ರಲ್ವಾ ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ. ರಾಯರ ವಿಗ್ರಹ ಇಟ್ಟು ರಾಯರ ಫೋಟೋಗೆಲ್ಲ ಅಲಂಕಾರ ಮಾಡಿ. ತುಂಬ ಜನ ಕೇಳ್ತೀರಾ ರಾಯರ ಫೋಟೋ ಎಲ್ಲಿ ತೊಗೊಂಬಂದ್ರಿ ಅಂತ. ಖಂಡಿತ ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಬ್ಲಾಗು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಆಯಿತಾ. ಸಂಜೆ ದೀಪ ಹಚ್ಚಿ ರಾಯರ ಒಂದು ಸಂಜೆ ಪೂಜೆ ಹೊಂದಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಚಿಕ್ಕ ಬ್ಲಾಗ್ ಇವತ್ತು. ಸೊ ಗೊತ್ತಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಸಂಜೆ ದೀಪ ಇವಾಗ ಕೂಡ ರಾಯರಿಗೆ ತುಪ್ಪದ ದೀಪ, ಬೆಳಕು ಜಾಸ್ತಿ ಆಯಿತು, ಸರಿ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ದೀನಿ. ತುಪ್ಪದ ದೀಪ ಹಚ್ಚಿ ಪೂಜೆ ಮುಗಿಸಿದ್ದೀನಿ. ಇನ್ನು ಮತ್ತೆ ಶನಿವಾರದ ಪೂಜೆ, ವಾರವಿಡೀ ನನಗೆ ಬರೀ ಪೂಜೆ 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 ಕೆಲಸವೇ ಆಗೋಗುತ್ತೆ. ಸೊ ಪೂಜೆ ಕೆಲಸಗಳಲ್ಲೇ ಮುಳುಗೋಗ್ಬಿಟ್ಟಿರ್ತೀನಿ ದಿನದ ಅರ್ಧ ಭಾಗ. ಸೊ ಸಂಜೆ ದೀಪ, ಬೆಳಗ್ಗೆ ಇನ್ನು ಸಂಕಷ್ಟಿ ಅಂತೆ, ರಾಯರ ಪೂಜೆ ವಾರಕ್ಕೊಂದ್ಸಲ, ಇನ್ನು ಶನಿವಾರ ಅಂತಂದರೆ ಗೊತ್ತೇ ಇದೆ, ಹಬ್ಬದ ಥರ. ಸೊ ಇದರಲ್ಲೇ ಮುಳುಗೋಗಿರುತ್ತೆ. ಸೊ ದೇವ್ರ ಸೇವೆ ಮಾಡೋದು ನನಗೊಂಥರ ಖುಷಿ. ನೋಡಿ ಇಲ್ಲಿ ಈ ಸೂಜೆ ಮುಂದೆ ನೋಡಿ, ಇಲ್ಲಿ ಮಜ್ಜಿಗೆ ತಗೊಂಬಂದು ಇಟ್ಕೊಂಡು ಅದಕ್ಕೆ ಹಪ್ಪಳ ಎದ್ಕೊಂಡು ತಿಂತಾ ಇದೆ. ಅಯ್ಯೋ ಭಗವಂತ. ಹಾಂ, ಏನು ಮಾಡ್ತಿದ್ದೀರಾ? ತಿಂತಿದ್ದೀರಾ? ಮೂತಿ ನೋಡಿ ನಿಮ್ಮದು, ಗಿಣಿ ಮೂತಿನ. ಎಲೆ ಕಟಿಂಗ್ ನೋಡಿ ನಮ್ಮ ಸೂಜೆ ಮುಂದೆ. ಅಯ್ಯೋ ಕೋತಿ ಕಟಿಂಗ್.